ಈಗ ಅದೆಂಥದ್ದು ಮೇಕೆದಾಟಿಗೆ ಕುಮಾರಸ್ವಾಮಿ ಪರ್ಮಿಷನ್ ಕೊಡಿಸ್ಬೇಕಂತೆ. ಪಾದಯಾತ್ರೆ ಮಾಡಿದ್ರಲ್ಲಪ್ಪ ಡ್ಯಾನ್ಸ್ ಮಾಡ್ಕೊಂಡು. ಹೋಗಲಿ, ನಿಮಗೆ ಕನಿಷ್ಠ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೀಲಿಕ್ಕೆ ಈ ಫೆಡ್ರಲ್ ಸಿಸ್ಟಮ್ನಲ್ಲಿ ಕೆಲಸ ಹೇಗೆ ಮಾಡಬೇಕು ಅಂತ ಒಂದು ಸಣ್ಣ ತಿಳುವಳಿಕೆನೂ ಇಲ್ಲದೆ ಇರ್ತಕ್ಕಂಥವ್ರು ನೀವು. ಅಲ್ಲೆಲ್ಲ ನಿಂತ್ಕೊಂಡು ಭಾಷಣ ಮಾಡ್ಕೊಂಡು ರಸ್ತೆಯಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಕುಮಾರಸ್ವಾಮಿ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಇದು ತಮಿಳ್ನಾಡಿಗೆ ಅನುಕೂಲ ಜಾಸ್ತಿ, ನಮಗಿಂತ ಹೆಚ್ಚಾಗಿ ನೆನ್ನೆ ಭಾಷಣ ಮಾಡಿದ್ದೀರಿ. ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಎಲ್ಲ ತಮಿಳ್ನಾಡಿನಲ್ಲಿ. ನಿಮಗೇನಾಗಿದೆ? ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗತ್ತೆ? ತಮಿಳ್ನಾಡಿನವ್ರು ಒಪ್ಪಿಗೆ ಕೊಡಬೇಕಲ್ಲ. DPR ನನ್ನ ಕಾಲದಲ್ಲೇ ಕೊಟ್ಟಿರೋದು 18ರಲ್ಲಿ. ಏನು ಇವ್ರು ಬಂದು ಮಾಡಿರೋದಲ್ಲ, ನಾನೇ ಹ್ಯಾಂಡ್ ಓವರ್ ಮಾಡಿರೋದು ಕೇಂದ್ರ ಸರ್ಕಾರದ ಮುಂದೆ. ಪ್ರತಿನಿತ್ಯ ಕಾಲು ಕೆರ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡ್ಕೊಂಡು ಯಾವ ಮುಖ ಎತ್ಕೊಂಡು ಹೋಗ್ತೀರಿ ನೀವು ಅಲ್ಲಿ ಕೇಂದ್ರದ ಪ್ರಧಾನಮಂತ್ರಿಗಳ ಹತ್ರ? ಏನು ಸೌಜನ್ಯಿಕ ಆದ್ರೂ ಒಂದು ಕನಿಷ್ಠ ಹೇಗೆ ನಡ್ಕೋಬೇಕು ಅಂತಕ್ಕಂಥ ಒಂದು ನಿಮ್ಮಲ್ಲಿ ಕಲ್ಚರ್ ಇಲ್ಲದೆ ಇದ್ದರೆ ಯಾರು ನಿಮ್ಮ ಪರವಾಗಿ ಬರ್ತಾರೆ? ಮಹದಾಯಿಗೆ ದುಡ್ಡು ಕೊಟ್ಟಿಲ್ವಂತೆ, ಕೃಷ್ಣಾಗೆ ದುಡ್ಡು ಕೊಟ್ಟಿಲ್ವಂತೆ, ನೀವೇನು ಮಾಡ್ತಾಯಿದ್ದೀರಿ? ಪ್ರತಿಯೊಂದಕ್ಕೂ ಟೀಕೆ. ಇವತ್ತಿನವರೆಗೆ ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ನಾನೇನು ಇವ್ರ ಕಾರಿಗೆ ಕಾಯ್ತಾ ಕೂತಿದ್ದೀನ? ಹೊಸ ಕಾರ್ಗಳು ಬರ್ತವೆ ಹೊಸ MP ಗಳಿಗೆ. ಜನತಾದಳದ 2 MP ಗಳಿಗೆ ಹೊರತುಪಡಿಸಿ ಇನ್ನುಳಿದವರಿಗೆಲ್ಲ ಕಾರ್ ಅಲಾಟ್ಮೆಂಟ್ ಆಗುತ್ತೆ. ಕುಮಾರಸ್ವಾಮಿಗೆ ಮಲ್ಲೇಶ್ಗೆ ಕಾರ್ ಇಲ್ಲ. ಲೋಕಸಭಾ ಸದಸ್ಯರು ಕೊಟ್ಟದ್ದು. ಇಂಥ ಕೀಳು ಮಟ್ಟದ ರಾಜಕೀಯ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.